ಮಾತಾಡಿ ಸರ್. ಸಿನಿಮಾ ಬಗ್ಗೆ ಆ್ಯಕ್ಚುಲಿ ನೀವೆಲ್ಲ ಕ್ವೆಶನ್ಸ್ ಕೇಳಿದಾಗ ಆಟೋಮೆಟಿಕ್ಲಿ ಬರ್ತಾ ಇರುತ್ತೆ. ಹಾಂ, ನನ್ನ ಹೆಸರು ಗಾಂಧಿ AB ರೆಡ್ಡಿ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ರಿಟನ್, ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್. ಸೊ 2 ವರ್ಷ ಇದ್ರ ಮೇಲೆ, ಈ 2 ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗೋದಕ್ಕೆ. ಒಂದು 2 ವರ್ಷದ ಕನಸು ಅನ್ನೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ಈ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ. ಸೊ ದೇವ್ರ ದಯೆಯಿಂದ ಇವತ್ತು ನಿಮ್ಮ ಮುಂದೆ ಈ ಥರ ಇದ್ದೀನಿ. ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ, ಟ್ರೈಲರು, ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾರಿಗೋಸ್ಕರ ಮಾಡಿದ್ದೀವಿ, ಯಾವ ಥರ ಸ್ಟೋರಿ ಮಾಡಿದ್ವಿ ಅಂತ. ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ, ಸಕ್ಸಸ್ ಆಫ್ ಫೇಲ್ಯೂರೋ ಆಗಿರುತ್ತೆ. ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಮಾಡಿರೋವಂಥದ್ದು. ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿದ್ದು ಮೈಂಡಲ್ಲಿ. ನಾನೇನು ಹೊಸದಾಗಿ ಏನು ಹೇಳೋಕೆ ಹೋಗ್ತಿಲ್ಲ, ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ಥರ ಒಂದು ಸ್ಟೋರಿ, ಲವ್ ಸ್ಟೋರಿ ಕೋರಾಗಿ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ನಗ್ತಾ ಇರಬೇಕು. ಅವ್ರ ನಗುನೇ ನನಗೆ ಚಪ್ಪಾಳೆ, ಅವ್ರ ನಗುನೇ ನನಗೆ ಏನು ಹೇಳೋದು, ಆಶೀರ್ವಾದ, ಬ್ಲೆಸ್ಸಿಂಗ್. ಅದೇ ನನಗೆ ಬೇಕಾಗಿದ್ದು. ಅವ್ರು ನಕ್ಕಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಅದು ಸ್ಕಿಟ್ ಮಾಡಬೇಕಾದ್ರೂ ಅದೇ, ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು, ಅಷ್ಟೇ. ಇಲ್ಲ ಸರ್, ಒಂದು 5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲಿ ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಮಾಡಿದ್ದೆ. ಆ್ಯಕ್ಟಿಂಗೋಸ್ಕರ ಪುಣೆಯಲ್ಲಿ MIT ಯೂನಿವರ್ಸಿಟಿ ಇದೆ, ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ. ಮತ್ತು ಅತುಲ್ ಮುಂಗಿ ಅವ್ರದ್ದೊಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಹಾಗೆ ಅನೂಪ್ ಅಗಸ್ತಿ ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ. ನನಗೆ ಅಳೋದು ಬರ್ತಿರ್ಲಿಲ್ಲ, ಕಾಮಿಡಿ ಮಾಡಿಬಿಡ್ತಿದ್ದೆ. ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ್ ಅಗಸ್ತಿ ಅವರು. ಸೈಂಟಿಫಿಕಲಿ ಗ್ಲಿಸರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ ಅವ್ರ ಹತ್ರ ಕಲಿತೆ ಸರ್. ಹಾಂ, ಸ್ಟೋರಿ ಏನಂದ್ರೆ ಸರ್ ಬೇಸಿಕಲಿ ನಮ್ಮ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಏನಿತ್ತು, ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತಮುತ್ತ ನಡೆದಿರೋ ಒಂದು ಲವ್ ಸ್ಟೋರೀಸ್ನ ತೊಗೊಂಡೆ ಇನ್ಸ್ಪೈರ್ ಆಗಿ ಬರೆದಿರೋದು. ಸೊ ಅಷ್ಟೇ ಸರ್. ಇನ್ಸ್ಪಿರೇಷನ್ ಅಂದರೆ ನಮ್ಮ ಲೈಫ್, ರಿಯಲ್ ಲೈಫ್ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಸೇ ಸಿನಿಮಾ ಸರ್. ಆ್ಯಕ್ಟಿಂಗು, ಡೈರೆಕ್ಷನು ಹೇಗೆ ಮ್ಯಾನೇಜ್ ಮಾಡಿದೆ, ಇಟ್ಸ್ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್. ಯಾಕಂದರೆ ಪ್ರೀ ಪ್ರೊಡಕ್ಷನ್ನು ಒಂದು ಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಶೂಟ್ ಒಂಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವ್ರು ತೋರಿಸ್ತು. ಸೊ ಅದು ಮಾಡೋಕ್ಕಾಯಿತು ಅಂದರೆ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ. ನನಗೆ ಮಂಜು ಸರ್ DOP ಇಲ್ಲಿದ್ದಾರೆ. ಸೊ ಫಸ್ಟ್ ಅವರೇ ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ನಾನು ಹಿಂದೆ ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ. ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ, ಸಾಂಗ್ ಎಲ್ಲ ಹೇಗೆ ಬಂದಿತ್ತು. ಸೊ ಬೇಸಿಕ್ಲಿ ಅವರು, ನಮ್ದು ರಿಲೇಷನ್ಶಿಪ್ ಹೇಗಿತ್ತು ಅಂದರೆ ಗಂಡ ಹೆಂಡತಿ ರಿಲೇಷನ್ಶಿಪ್ ಥರ ಇತ್ತು. ಏನಕ್ಕಂದರೆ ಎಲ್ಲೂ ಬಿಡ್ತಿರ್ಲಿಲ್ಲ. ನನ್ನ ಎಡಿಟ್ಗೆ ಹೋದ್ರು ಜೊತೆಗಿರ್ತಿದ್ರು, ಶೂಟಲ್ಲೂ ಜೊತೆಗಿರ್ತಿದ್ವಿ, ಬೆಳಗ್ಗೆಯಿಂದ ನೈಟು. ಸೊ ತುಂಬ ಸಪೋರ್ಟ್ ಸಿಕ್ತು. ಸೊ ನಮ್ಮ ಅಫೇರಿಂದನೇ ಈ ಸಿನಿಮಾ ಚೆನ್ನಾಗಿ ಬಂತು. ಅದು ಓಕೆ, ಅದನ್ನ ಹೇಳ್ತೀನಿ. ಸ್ಟಾರ್ಟಿಂಗ್ ಶೂಟಲ್ಲಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್, ಒಂದು ಸಾಂಗ್ ಅಲ್ಲಿ ಬೇರೆ ಥರ ಜಸ್ಟ್ ಹಿಂಗೆ ಟಚ್ ಮಾಡೋಂಗಿದ್ರೆ ವಿನೋದ್ ಅವ್ರು ಇರ್ತಿದ್ರು. ಮಂಜು ಸರ್ ಅವರು ಲಿಟ್ರಲಿ ಹಿಂಗೆ ಟಚ್ ಮಾಡಿ ಮಲಗಿ ತೋರಿಸ್ತಿದ್ರು ನಮಗೆ. ನಮ್ಮೆಲ್ಲ ಕ್ಯಾಮರಾ ಮೇಲೆ ಹೆಂಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ಲ, ಸೊ ತೋರಿಸ್ತಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬರುವಂತ ಯಾವುದೇ ಹೊಸ ನಟರ ಆಗಿರ್ಬೋದು, ಮಾಸು ಅನ್ನುವಂಥ ಒಂದು ಸಿನಿಮಾ ಕಡೆ ಫೋಕಸ್ ಮಾಡ್ತಾರೆ. ಸೊ ನೀವು ರೊಮ್ಯಾನ್ಸ್ ಕಡೆ ಫೋಕಸ್ ಮಾಡಿರುವಂಥದ್ದು, ಎಲ್ಲ ಒಂದು ಕಡೆ ಕೆಲವೊಂದು ಸೀನ್ಗಳು ಜಾಸ್ತಿ ಆಯಿತು ಅನ್ಸೋದಿಲ್ಲ ರೊಮ್ಯಾನ್ಸ್? ನಂದು ಬರೀ ರೊಮ್ಯಾನ್ಸ್ ಇಲ್ಲ, ಕಾಮಿಡಿ, ರಾಮ್ ಕಾಮ್. ಅದು ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್, ನನಗೆ ಜಾಸ್ತಿನೇ ಅನಿಸ್ತು. ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ. ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬ ಜಾಸ್ತಿ ಅನಿಸ್ತು. ನನ್ನ ಕೈಲಿ ಆಗದೇ ಇರೋಷ್ಟು ನಾನು ಮಾಡಿದ್ದೀನಿ. ಬಟ್ ಅದೇ ನನಗೆ ಚಾಲೆಂಜು. ಅದೇ ಫ್ಯಾಮಿಲಿ ಕುಟುಂಬ ಸಮೇತ ಬರ್ತಾರೆ, ಬರೀ ಕೇವಲ ಯಂಗ್ಸ್ಟರ್ಸ್ ಮಾತ್ರ ಬರೋದಿಲ್ಲ, ಫ್ಯಾಮಿಲಿ ಸಮೇತ ನೋಡ್ತಾರೆ. ಒಂದೊಳ್ಳೆ ಸಿನಿಮಾ ಬಂದಿದೆ, ನಮಗೆಲ್ಲ ಒಂದ್ ಕಡೆ ಮುಜುಗರ ಆಗೋದಿಲ್ಲ ಇಡೀ ಕುಟುಂಬದ ಜೊತೆ ಕೂತ್ಕೊಂಡು ಸಿನಿಮಾ ನೋಡುವಾಗ. ಇದೊಂದು ನೀವು ಕೇಳಿದ್ರೆ ನನಗೆ ಡೌಟ್ ಇತ್ತು ಸರ್, ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು
ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡೋಕ್ಕೆ ಮುಂಚೆ ಇದೊಂದು ಪ್ಲ್ಯಾನ್ ಮಾಡಿದೆ ಸರ್. ಸೊ ನನಗೆ ಡೌಟ್ ಇತ್ತು, ನಾಳೆ ದಿನ ಎಲ್ಲಾದರೂ ನನ್ನ ಇಂಟೆನ್ಷನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ಥರ ಮಸಾಲ ಸಿನಿಮಾನೇ ಮಾಡ್ತಿದ್ದೆ. ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದರೆ ಇನ್ನೂ ರೊಚ್ಚಿಗೆದ್ದು ಮಾಡೋರು ಇದ್ದಾರೆ, ಬಟ್ ಅದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ. ಪೂರ್ತಿ ಸಾಂಗ್ನ ಫಿಲಿಮ್ ಜೊತೆಲಿ ನೋಡಬೇಕಾದ್ರೆ, ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಲ್ಲ, ನನ್ನ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ. ಬೀಚು, ಮೌಂಟೇನ್, ಒಬ್ರು ಇವಾಗ ಕಾಮನ್ ಕ್ವಶನ್, ಆರ್ ಯು ಬೀಚ್ ಪರ್ಸನ್ ಆ ಮೌಂಟೇನ್ ಪರ್ಸನ್? ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್. ಸೊ ಬೀಚ್ ಪರ್ಸನ್, ಮೌಂಟೇನ್ ಪರ್ಸನ್. ಒಂದು ಊಟ, ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನ್ಸೋ ಸೀನ್ಸ್ ಇದೆಲ್ಲ ಇದೆ. ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್, ಹಿಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇದನ್ನೇ ನಾನು ಎಕ್ಸ್ಪೆರಿಮೆಂಟ್, ನನ್ನ ಡೌಟ್ ಇತ್ತು, ಆಡಿಯನ್ಸ್ನ ಕರೆದೆ, ಕೂರಿಸ್ದೆ, ತೋರಿಸ್ದೆ, ಮಾಡಿದೆ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು, ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು. ಬಟ್ ಮಿಕ್ಸ್ಡ್ ರಿವ್ಯೂಸ್ ಬರ್ತಿದೆ. ಐ ಆಮ್ ಹ್ಯಾಪಿ. ಅಂದರೆ ಎರಡು ಎಕ್ಸ್ಟ್ರೀಮ್ ಇದೆ. ತುಂಬ ಯಾರು ಮಾಡ್ದಿರಕ್ಕಾಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದ್ದೀರಾ, ಒಂದು ರಿಯಾಲಿಟಿ ಹೇಗಿದೆ ಅನ್ನೋದೊಂದು ತೋರಿಸಿದ್ದೀರಾ. ಇನ್ನೊಬ್ರು ತುಂಬ ಜಾಸ್ತಿ ಆಯಿತು ಹೇಗೆ ಅನ್ನೋರು. ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು 5% ಅಷ್ಟೇ ಸೆನ್ಸರ್ ಆಗ್ತಿದೆ. ಇಲ್ಲ ಕೊಟ್ಬಿಡ್ಲಿ ತೊಗೊಂಬಿಡೋಣ. 5 ಹಾಡಿದೆ, 2 ಬಿಟ್ ಸಾಂಗ್ಸು, ಇದೊಂದು ಸಾಂಗ್ಸು. ಸೊ ನಾವೇನು ಬೇರೆ ಸಾಂಗು ನೋಡಿದ್ರಲ್ಲ, ಸ್ಕೂಲ್ ಸಾಂಗು, ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ, 7 ಜನ್ಮಗಳ ಜೊತೆಯಾಗು, ಆ ಥರನೂ ಮಾಡಿದ್ದೀವಿ. ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ. ಮ್ಯೂಸಿಕ್ ನೀವು ಕೇಳಿದ್ರಿ, ನಿಮಗೆ ಇಷ್ಟ ಆಯಿತು ಅಲ್ಲ ಎಲ್ಲರಿಗೂ. ಸೊ ವಿಶಾಲ್ ಆಲಾಪ್ ಅವರು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ, ಅದನ್ನ ಮಾಡಿದರು. ಮತ್ತು ಇನ್ನೊಂದು ಸಾಂಗ್ ಮಾಡಿದ್ದಾರೆ. ಮತ್ತು ಶ್ರೀನಿವಾಸ್ ಭಾರ್ಗವ್ ಅವರು ಬಂದಿಲ್ಲ, ಅವರು ಮುಂಬೈಲಿದ್ದಾರೆ. ಸಾಂಗ್, ವಿಡಿಯೋ ಸಾಂಗ್ ಏನು ನೋಡಿದ್ರಲ್ಲ, ಅದು ಶ್ರೀನಿವಾಸ್ ಭಾರ್ಗವ್ ಅವ್ರು ಮಾಡಿದ್ದು. 5.1 ಇದಾಗಿಲ್ಲ ಅಷ್ಟೇ. ಇದು ಸ್ಟೀರಿಯೋ ಪ್ಲೇ ಮಾಡಿದ್ದು. ಅದು 13 GB ಫೈಲ್ ಇತ್ತು, ಅದು ಪ್ಲೇ ಇದಾಗಿಲ್ಲ, ಅದರಿಂದ ಡೌನ್ಲೋಡ್ ಮಾಡಿ ಹಾಕಿದ್ದು. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಸರ್, ಬೈಂದೂರಲ್ಲಿ ಶೂಟ್ ಮಾಡಿದ್ವಿ, ಪೊಲೀಸ್ ಪರ್ಮಿಷನ್ಸ್ ಅದು ಇದು ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ಆದಷ್ಟು ಒಳ್ಳೆ ಲೊಕೇಶನ್ಸ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟು. ಮೇಜರ್ಲಿ ಇಲ್ಲೇ ಬೆಂಗಳೂರು ಕವರ್ ಮಾಡಿರೋದು ಸರ್. ಹಾಂ, ರೊಮ್ಯಾನ್ಸ್ ಲವ್ ಸ್ಟೋರಿ. ಹಾಂ, ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು, ಆಲ್ರೆಡಿ ತುಂಬ ಲವ್ ಸ್ಟೋರೀಸ್ ಬಂದಿದೆ, ಅದಕ್ಕೂ ನಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಸರ್. ನಂದೇನು ಡಿಫ್ರೆನ್ಸ್ ಅಂದರೆ ಸಿಂಪಲ್ಲು, ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸೋಕ್ಕಾಗುತ್ತೋ. ಅಂದರೆ ನೀವು ಆಡಿಯನ್ಸ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ, ಅವ್ರನ್ನ ಅಲ್ಲಿ ನೋಡ್ಕೋಬೇಕು ಅನ್ನೋ ಇಂಟೆನ್ಷನಲ್ಲೇ ಆದಷ್ಟು ಎಷ್ಟು ರಿಲೇಟಬಲ್ ಆಗಿ ಇಟ್ಕೋಬೋದು ಅಷ್ಟು ರಿಲೇಟಬಲ್ ಆಗಿ ಇಟ್ಕೊಂಡಿದ್ದೀನಿ. ಡಿಫ್ರೆಂಟಾಗಿ ಏನು ದೊಡ್ಡ ಸೆಟ್ಟು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಮಾಡೋಕ್ಕೆ ಹೋಗಿಲ್ಲ. ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ಥರ ಮಾಡಿದ್ದೀವಿ ಸರ್. ಫಸ್ಟ್ ಹಾಫ್ ಅಲ್ಲಿ ಹಾಫು ಬೇಸಿಕಲಿ 3 ಸ್ಟೇಜಸ್ ಆಫ್ ಲೈಫ್. ಅಲ್ಲಿ ನಮಗೆ 3 ಡಿಫ್ರೆಂಟ್ ಲವ್ ಸ್ಟೋರೀಸ್ ಇರುತ್ತೆ. ಫಸ್ಟ್ ಲವ್ ಬೇರೆ ಥರ ಇರುತ್ತೆ, ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ. ಆಸ್ ವಿ ಮೆಚೂರ್ ಇನ್ ಏಜ್ ನಮ್ಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ. ಫಸ್ಟ್ ಲವ್ವಲ್ಲಿ ಬಟರ್ಫ್ಲೈ ಫೀಲಿಂಗ್ಸು, ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ರು ಪರ್ಸ್ನಾಲಿಟೀಸ್ ಇಶ್ಯೂಸ್ ಬರೋದು, ಒಂದೊಂದು ಥರ ಪ್ರೀತಿ. ಅದನ್ನು ನಾನು ಕಂಪ್ಲೀಟಾಗಿ ಹೇಳೋಕ್ಕೋದ್ರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ. ಆ ಸ್ಟೇಜಸ್ ಆಫ್ ಲೈಫ್, ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್. ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸಿ.ಕೆ. ಚಂದ್ರು ಸರ್, ನೀವು ಟ್ರೈಲರಲ್ಲಿ ನೋಡಿದ್ರಿ. ಸಿ.ಕೆ. ಚಂದ್ರು ಸರ್ ಇದ್ದಾರೆ, ತುಂಬ ಒಳ್ಳೆ ರಾಜಿ ಮ್ಯಾಮ್ ಇದ್ದಾರೆ. ಸಿ.ಕೆ. ಚಂದ್ರು ಸರ್ದು ರಾಜಿ ಮ್ಯಾಮ್ದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಸರ್ಪ್ರೈಸ್ ಇದೆ ಆ್ಯಕ್ಚುಲಿ, ನೋಡಿ. ಹಾಗೆ ಲಪಂಗ್ ರಾಜ್ ಅವರು ಉತ್ತರ ಕರ್ನಾಟಕ ಅಲ್ಲಿ ಇವ್ರಿಗೆಲ್ಲ ಗೊತ್ತಿದೆ, ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫಲ್ಲಿ. ಹಾಗೆ ಐಶ್ವರ್ಯ ಅವರು ಇದ್ದಾರೆ, ಅನುಷಾ ಅವರು ಇದ್ದಾರೆ, ಅನೂಪ್ ಅಗಸ್ತಿ ಅವರು ಇದ್ದಾರೆ, ಸುಬಿನ್ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರದೀಪ್ ಅವರೆಲ್ಲ ಮಾಡಿದ್ರು. ಸೊ ರವಿ ಸಾಲಿಯನ್ ಸರ್ ಇದ್ದಾರೆ, ಅವ್ರದ್ದು ನಮ್ಮದು ಹೀಗೆ ಹೇಳಿ ನಾನ್ ಲೀನಿಯರ್ ಸ್ಟ್ರಕ್ಚರ್ ಸ್ಟೋರಿ. ಸೊ ರವಿ ಸರ್ ಇದ್ದಾರೆ. ಹಾಗೆ ಗುಣ ಅವರು, ಹಾಂ, ಸ್ವಾಮಿ ಅವರು ಇದ್ದಾರೆ, ಗುಣ ಅವರು. ಪರ್ಸ್ನಲಿ ನಾನು 5 ವರ್ಷ BCom ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ 5 ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಮಾಡ್ತಿದ್ದೆ. ಅದು ಬಿಟ್ಟರೆ ನಾನು MBA ಮಾಡಿದ್ದೀನಿ ರೇವಾ ಯೂನಿವರ್ಸಿಟಿಲಿ, ಮಾರ್ಕೆಟಿಂಗ್ ಆ್ಯಂಡ್ HR.
MBA ಮುಗ್ದಿದ ತಕ್ಷಣ 9ನೇ ತಾರೀಕು ಕಾನ್ವೊಕೇಶನ್ನು, 16ನೇ ತಾರೀಕು ನಂದು ಮುಂಬೈಲಿ ಒಂದು ಜಾಬ್ 12 ಲ್ಯಾಕ್ ಪ್ಯಾಕೇಜ್ದು, 13ನೇ ತಾರೀಕು ಸಿನಿಮಾ ಓಕೆ ಆಯಿತು. ಸೊ ಡೆಸ್ಟಿನಿ ಹೀಗಿತ್ತು. ಜಾಬ್ ಜಾಯಿನ್ ಆಗದೆ ಇದು ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಐಶ್ವರ್ಯ ದಿನೇಶ್. ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಓಕೆ ಓಕೆ ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಡಾನ್ಸಿಂಗ್ ಮಾಡ್ತಾ ಇದ್ದೀನಿ. 2016 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು. ಅದು ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ. ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು. ಅದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು. ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ. ಅದಾದಮೇಲೆ ಈಗ ಪ್ರೇಮ ಮಧುರಂ ಮಾಡಿದ್ದೀನಿ. ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ. ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು, ಕಷ್ಟಗಳಿರುತ್ತೆ. ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ದಾರೆ ಗಾಂಧಿಯವರು. ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು. ಆ್ಯಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು. ಸೊ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್. ಅರ್ಥ ಆಗಿಲ್ಲ ಸರ್. ಹಾಂ, ಕಥೆಯಲ್ಲಿ ಒಂದು ಅಂದರೆ ಆ ಫೀಮೇಲ್ ಲೀಡ್ಗೆ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ. ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ. ಲೈಕ್ ಅವಳು ಹೆಂಗಿರ್ತಾಳೆ, ಸ್ಕೂಲಲ್ಲಿರುವಾಗ ಹೆಂಗಿರ್ತಾಳೆ, ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ, ಮತ್ತು ಅದಾದ್ಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಒಂದು ಎಲ್ಲರೂ ಬೆಳೀತಾರಲ್ಲ ಹೋಗ್ತಾ. ಸೊ ಆ ಥರ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಕರೆಕ್ಟ್. ಹಾಂ, ಶೇಡ್ಸ್ ಇದೆ. ನಂಗೆ ತುಂಬ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ದು. ಯಾಕಂದರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಜಾಸ್ತಿ ಬುಕ್ಸಲ್ಲೇ ಓದ್ತಿದ್ದೆ. ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾ ಕನೆಕ್ಟ್ ಆಯಿತು, ಇಷ್ಟ ಆಯಿತು. ಮತ್ತು ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋದಂತೂ ಒಂದು ತುಂಬ ಚೆನ್ನಾಗಿತ್ತು. ಹಾಂ, ಸಿಹಿ ಚಂದ್ರು ಅವರೇ. ಸಾರಿ ಸಿಹಿ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ಇವತ್ತು. ಅದನ್ನ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ, ಸುನಿಧಿ ಗಣೇಶ್ ಅವ್ರದ್ದು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ವಿಡಿಯೋನು ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಗ್ತಿತ್ತು. ಮತ್ತು ಮೌನದ ಮಾತು ತುಂಬ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ. ಯಾಕಂದರೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡಿರುವಂಥ ವಿಡಿಯೋ ಇದು. ಅದೇ ಟೈಮಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷ್ನಲ್ ಆಗಿ ಗಾಂಧಿ ಅವ್ರು ಇದ್ದಿದ್ದಾರೆ ಅಂದರೆ ಅವ್ರ ಸಪೋರ್ಟು ಮತ್ತು ಇದಿಲ್ಲದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮಂಜು ಸರು ಅಷ್ಟೇ, ಲಿಮಿಟೆಡ್ ಕ್ರೂ ಇದ್ರು, ತುಂಬ ಸಪೋರ್ಟಿವ್ ಆಗಿದ್ರು, ಕಂಫರ್ಟಬಲ್ ಅನಿಸಿದ್ರು. ಇಲ್ಲಾಂದರೆ ಈ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಆ ಸಾಂಗ್ ಬಗ್ಗೆ ಹೋದರೆ ನಿಜವಾಗ್ಲೂ ಬರ್ಕೊಂಡ್ವಿ, ಈ ಥರ ಆಗುತ್ತೆ. ಒಂದೊಂದು ಸೀಕ್ವೆನ್ಸೂ 5 ನಿಮಿಷದ ಸೀಕ್ವೆನ್ಸ್ ಶೂಟ್ ಮಾಡಿರೋದು ಎಡಿಟ್ಕಿಂತ ಮುಂಚೆ. ಮಾಡೋಕ್ಕೆ ಮುಂಚೆ ಹಾನೆಸ್ಟಾಗಿ ಹೇಳ್ತೀನಿ, ಒಂದು ಗಂಡಸಾಗಿ ನಾನು ಹೇಳ್ತೀನಿ ಡೈರೆಕ್ಟಾಗಿ, ತುಂಬ ನರ್ವಸ್ ಆಗಿದೆ. ಇದು ಒಪ್ಕೋತೀನಿ. ಅಷ್ಟು ಈಸಿ ಇರಲಿಲ್ಲ ಮಾಡೋದು, ನಡುಗ್ತಿದ್ದೆ ಹೇಳಬೇಕು ಅಂದರೆ. ಸೊ ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ. ಅದು ಚಾಲೆಂಜ್ ಅಂದರೆ ಸಿಂಗಲ್ ಟೇಕಲ್ಲಿ ಮುಗಿಸ್ಬಿಡ್ಬೇಕು ಅಂತ ಮತ್ತೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸೊ ನನಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸೇ, ಇದರಿಂದ ಫ್ರೆಂಡ್ಸ್ ಆಗಿ ಇದಾಗಿದ್ದು. ನನಗೇನು ವಾಟ್ ಐಮ್ ಗೋಯಿಂಗ್ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು, ನನ್ನ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗ್ತಿತ್ತು. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ, ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು, ಇಲ್ಲ ನಾವು ಮಾಡೋಣ, ಕೂಲ್, ಟೇಕ್ ಅ ಬ್ರೀತ್ ಆಗುತ್ತೆ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು. ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗಲಿ ಕಾಣಿಸ್ತಿಲ್ಲ. ಇವತ್ತು ನೀಟಾಗಿ ಕಾಣಿಸ್ತಿದೆ, ಆಡಿಯನ್ಸ್ಗೆ ತೋರಿಸಿದಾಗ ಅದು ಕನೆಕ್ಟ್ ಆಗ್ತಿದ್ದಾರೆ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಅದನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು
ಒಂದು ಹೇಗೆ ಹೇಳಿ ಒಂದು ಸ್ಟ್ರೆಂತ್ ನನಗೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೀಸನ್ ಅವರೇ. ನನಗೆ ಅವರು ಸಪೋರ್ಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು as well. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು ಮೂಲತಃ ಕೊಡಗಿನಿಂದ, ಓದಿರೋದೆಲ್ಲ ಇಲ್ಲೇನೆ ಬೆಂಗಳೂರಿನಲ್ಲಿ. ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ 2018 ನನ್ನ ಕಾಲೇಜ್ ಬಂದಾಗಿಂದ. ಸೊ ಹೀಗೆ ನಡೀತಾ ಇತ್ತು ಮಾಡಲಿಂಗ್, ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು. ಅದರಲ್ಲಿ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು. ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿದ್ದು. ಸರ್ ರೆಫರ್ ಮಾಡಿದ್ರು. ಓಕೆ ಆಯಿತು, ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು, ಕಳಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಗಾಂಧಿ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು. ಓಕೆ ಎಲ್ಲ ಆಯಿತು, ಕಾಲಲ್ಲಿ ಮಾತಾಡಿದೆ. ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ, ಸೊ ಮಾತಾಡೋಣ ಮುಂದೆ, ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ. ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು. ಸೊ ಹೋದೆ, ಒಂದು ಸ್ಮಾಲ್ ಆಡಿಷನ್ ನಡೀತು. ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು. ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ದೇ ಲೈಕ್ ವಾಟ್ ಐ ಡಿಡ್, ವಾಟ್ ಐ ಶುಡ್. ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ. ಅದಾದಮೇಲೆ ಒಂದು ವಾರಕ್ಕೆ ದೇ ಗೇವ್ ಮಿ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ವರ್ಕ್ಶಾಪ್ಸ್ ಇತ್ತು. ಒಂದು ಸಾಂಗ್ ಇದೆ, ಕೇಳ್ತಾ ಇದ್ರಿ, ಸಾಂಗ್ ನಂದು ಇದೆ, ಬರುತ್ತೆ. ಅದಕ್ಕೆ ರಿಹರ್ಸಲ್ಸ್ ಇತ್ತು, ಅದನ್ನೆಲ್ಲ ಮಾಡಿದ್ವಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು. ಸೊ ಅವ್ರು ಹೇಳಿದರು, ಗಾಂಧಿ ಅವರು, ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ. ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದುಬಿಟ್ಟು ಶಿ ಈಸ್ ಅ ವೆರಿ ಮೆಚೋರ್ಡ್, ತುಂಬ ಪ್ರಾಕ್ಟಿಕಲ್ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನು ಅನಿಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್. ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ. ಎಸ್, ಸೊ ನೀವೆಲ್ಲರೂ ದಯವಿಟ್ಟು ಬಂದು 14ನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ. ಹೊಸೊಬ್ರು ಮೂವಿ ಇದು, ಎಲ್ಲ ನ್ಯೂ ಕಮರ್ಸ್. ಆ್ಯಂಡ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ದಯವಿಟ್ಟು 14ನೇ ತಾರೀಕು ಬಂದು, ಇನ್ನು ಇದಕ್ಕೆ ಏನೇನೋ ನೀವು ಕೇಳಿದ್ರಿ, ಸಾಂಗ್ಸ್ ಇದೆ, ಇನ್ನು ನನ್ನ ಜೊತೆ ಏನು ಮಾಡಿದ್ದಾರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ. ಸೊ ನೀವು ಮೇ ಬಿ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಹೇಳಬೇಕಾಗುತ್ತೆ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ದ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್.